ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಧು. ಇವತ್ತು ಈಸಿಯಾಗಿ ಶಾವಿಗೆ ಬಾತ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಬಾಣಲಿನ ಇಟ್ಟು ಬಾಣಲಿಗೆ ಒಂದು ಬೌಲ್ ಆಗೋಷ್ಟು ಶಾವಿಗೆನ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದು ಲೈಟಾಗಿ ಬ್ರೌನ್ ಕಲರ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ನಾವು ಶಾವಿಗೆನ ಮೀಡಿಯಮ್ ಊರಿನಲ್ಲೇ ಹುರ್ಕೋಬೇಕು. ನಾವೇನಾದರೂ ದಪ್ಪ ಉರಿ ಮಾಡ್ಕೊಂಡು ಹುರ್ಕೊಂಡ್ವಿ ಅಂತ ಅಂದರೆ ಅದು ಒತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಮೀಡಿಯಮ್ ಊರಿನಲ್ಲೇ ಒಂದು 5 ನಿಮಿಷ ಹುರ್ಕೋಬೇಕು. ನೋಡಿ, ಇವಾಗ ಆಗಿದೆ. ನಾನು ಶಾವಿಗೆ ಹುರ್ಕೊಳೋದ್ರೊಳಗಡೆ ಒಂದು ಕಡೆ ಒಂದು ದಬ್ರಿಗೆ ನೀರು ಹಾಕಿ ಇಟ್ಟಿದ್ದೆ. ನೀರು ಕುದಿಬೇಕು. ನೀರು ಕುದಿಯೋ ಅಂಥ ಟೈಮ್ನಲ್ಲಿ ಶಾವಿಗೆನ ಹಾಕಬೇಕು. ಹಾಕ್ಬಿಟ್ಟು ಒಂದು 3ರಿಂದ 4 ನಿಮಿಷ ಅದು ಕುದಿಬೇಕು, ಬೇಯ್ಕೋಬೇಕು. ಆವಾಗ ನೋಡಿ, ಇವಾಗ ಬೆಂದಿದೆ. ಇವಾಗ ನಾನು ಸ್ಟ್ರೈನರ್ ತೊಗೊಂಡು ನೀರು ಮತ್ತು ಶಾವಿಗೆನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಶಾವಿಗೆನ ಸಪ್ರೇಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಸ್ವಲ್ಪ ತಣ್ಣೀರು ಹಾಕಿ ಶಾವಿಗೆನ ಸ್ವಲ್ಪ ಕೈ ಆಡ್ಕೊಳ್ಳಿ. ಯಾಕೆ ಅಂದರೆ ತಣ್ಣೀರು ಹಾಕಿಲ್ಲ ಅಂದರೆ ಬಿಸಿ ಇರುತ್ತಲ್ಲ, ಹಂಗಾಗಿ ಇನ್ನೂ ಸ್ವಲ್ಪ ಬೆಂದ್ಕೊಂಡು ಮುದ್ದೆ ಥರ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತಣ್ಣೀರು ಹಾಕ್ಕೊಂಡು ಕೈ ಆಡ್ಕೊಳ್ಳಿ ಒಂದ್ಸಲ. ಇವಾಗ ಒಂದು ಬಾಣಲಿನ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, 1/2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ಕೊಂಡು ಕೈ ಆಡ್ಕೊಳ್ಳೋಣ. ಇವಾಗ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ. ನಾನಿಲ್ಲಿ 4 ಮೆಣಸಿನ್ಕಾಯಿ ಆಗೋಷ್ಟು ಹಚ್ಕೊಂಡು ಉದ್ದುದ್ದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ಕೊಳ್ಳೋಣ. ಇವಾಗ ನಾನು ದಪ್ಪ 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಹಾಕ್ಕೊಂಡು ಅದನ್ನು ಕೂಡ ಲೈಟಾಗಿ ಕಲರ್ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಬಾಡಿಸ್ಕೊಳ್ಳೋಣ. ಶಾವಿಗೆ ಬಾತ್ಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು 10 ದಳ ಆಗೋವಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಕೈ ಆಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ 4ರಿಂದ 5 ನಿಮಿಷ ಈರುಳ್ಳಿನ ಬಾಡಿಸ್ಕೊಂಡ್ರೆ ಈರುಳ್ಳಿ ಲೈಟಾಗಿ ಕಲರ್ ಟ್ರಾನ್ಸ್ಪರೆಂಟ್ ಆಗುತ್ತೆ. ಆವಾಗ ಚೆನ್ನಾಗಿರುತ್ತೆ ಶಾವಿಗೆ ಬಾತ್ ತಿನ್ನೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಇವಾಗ 5 ನಿಮಿಷ ಆಗಿದೆ. ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ನಾನು 4 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಕೈ ಆಡ್ಕೋತಾ ಇದ್ದೀನಿ. ಇವಾಗ ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಅರಿಶಿನ, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊಂಡು ಕೈ ಆಡ್ಕೋತಾ ಇದ್ದೀನಿ. ನೀಟಾಗಿ ಒಂದು ಸಲ ಕೈ ಆಡಿದ್ದಾದಮೇಲೆ ನಾನು ಇವಾಗ ಶಾವಿಗೆನ ಹಾಕ್ಕೊತಾ ಇದ್ದೀನಿ. ನಾವು ಶಾವಿಗೆ ಹಾಕ್ಕೊತಾ ಇರಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡಿರಬೇಕು ಗ್ಯಾಸ್ನ. ಹಾಗೆ ಶಾವಿಗೆನ ನಿಧಾನಕ್ಕೆ ಕೈ ಆಡ್ಕೋಬೇಕು. ನಾವೇನಾದರೂ ಜೋರಾಗಿ ಕೈ ಆಡಿದ್ವಿ ಅಂತಂದರೆ ಶಾವಿಗೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಿಧಾನಕ್ಕೆ ನಾವು ಕೈ ಆಡಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇವಾಗ ಶಾವಿಗೆ ಬಾತ್ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.